ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಪೆಟ್ಟಿಗೆ ಒಡವೆ ಪೆಟ್ಟಿಗೆ ಇಲ್ಲಿರೋದು ದೆವ್ವ ಅಲ್ಲಿರೋದು ಮಧುರ I like it. I like it. ಏಯ್ ಪದೇ ಪದೇ ನನ್ನ ಕರೆದು ಯಾಕ ನನ್ನ ಡಿಸ್ಟರ್ಬ್ ಮಾಡ್ತಿದ್ಯಾ? I like it. ನೀ ಬಂದೇ ಬಿಟ್ಯಾ? ನಿನ್ ಹೆಣ ಎತ್ತೋದಕ್ಕಾದ್ರೂ ನಾನು ಬರ್ಲೇಬೇಕಲ್ಲ. ಯಾಕೆ ನನ್ನನ್ನು ಕರೆದಿದ್ದು? ನೋಡು ದೆವ್ವ. ನೋಡು, ನನ್ನ ದೆವ್ವ ಅನ್ಬೇಡ ಅಂತ ಹೆಸರೇ ಹೇಳ್ಬೇಕು. ನನ್ನ ಹೆಸರು ಪಂಕಜ. ನೀನ್ ಎಂತ ಬೇಕಾದ್ರೆ ಆಗ ನೀನ್ ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಹೇಳೋದಕ್ಕೆ ನಾನು ನಿನ್ನಲ್ಲಿಗೆ ಕರೆಸಿದ್ದು. ಹುಡ್ಸಿದ ಅಪ್ಪನ ಮಾತ ಕೇಳ್ದೆ ಸತ್ತಿರೋಳ್ ನಾನು. ಅಂತದ್ರಲ್ಲಿ ನಿನ್ನಂತ ಹುಚ್ಚಿನ ಮಾತು ಕೇಳ್ತೀನ? ಜಾಸ್ತಿ ಮೆದುಳಿಗೆ ಕೈ ಹಾಕ್ಬೇಡ. ಈಗ ನಿನ್ಗೆ ಎಂತ ಆಗ್ಬೇಕು ಹೇಳು. ನನ್ಗೆ ಜಾನಿ ಬೇಕು. ನಿನ್ನ ದ್ವೇಷ ಇರೋದು ಜನ್ನಣ್ಣನ ತಾತನ ಹತ್ರ. ಅವರೆಲ್ಲಿದ್ದಾರೆ ಹುಡುಕೋ ಹಿಡ್ಕೋ. ಅದನ್ನು ಬಿಟ್ಟು ಜನ್ಯಬಾಯಿನ ಹತ್ರ ಎಂತದಕ್ಕೆ ಪ್ರೀತಿ ತೋರಿಸ್ತ್ಯಾ? ನನ್ಗೆ ಅವ್ರ ತಾತ ಅಂತೂ ಸಿಗ್ಲಿಲ್ಲ, ಅದಕ್ಕೆ ಇವರೇ ಬೇಕು. ಈಗ ಇದೆಲ್ಲ ಚೆನ್ನಾಗಿರುದಿಲ್ಲ. ಇದನ್ನ ಇಲ್ಲಿಗೆ ಬಿಟ್ಟು ಹೋಗು. ನಾನು ಹೋಗೋದಿಲ್ಲ. ಜಾನಿ ಸಿಕ್ಕದ್ಮೇಲೆನೆ ನಾನು ಇಲ್ಲಿಂದ ಹೋಗೋದು. ಈಗ ಪ್ರೀತಿಯಿಂದ ಹೇಳ್ತಾ ಇದ್ದೇನೆ, ಕೇಳದಿದ್ರೆ ಕೆಟ್ಟದಾಗಿ ನಡ್ಕೊಳ್ತೇನೆ. ಹೆಕ್ಕತ್ತೆ ಮಾನೆ, ಮಧ್ಯರಾತ್ರಿಯಲ್ಲಿ ಮಧ್ಯ ರಸ್ತೆಯಲ್ಲಿ ಎಂತ ಕಾಯಿ ಹುಡುಗಿಗೆ ಬಾಯಿ ಬಂದಂಗೆ ಬೈತಿದ್ದೆ. ಓ ಹೆಲ್ಮೆಟ್ಲೆಸ್ ಇನ್ಸ್ಪೆಕ್ಟರ್, ನೀವು ತಿಳ್ಕೊಂಡಿರುವಾಗ ಇವಳು ಹುಡುಗಿ ಅಲ್ಲ. ಮತ್ತೆಂತ ಕೋಡಂಗೇನಾ? ಮೇಡಮ್, ನೀವೆಂತ ಹೆದರ್ಕೊಂಡ್ಬೇಡಿ, ನಿಮ್ ಜೊತೆ ನಾನಿದ್ದೆ. ಬನ್ನಿ ಪಾಪ. ರಾಕಿ ಎಲ್ಲಿ ಹೊರ? ನಾನು ಇಲ್ಲಿದ್ದೀನಿ. ನೀವ್ ಅನ್ಕೊಂಡಿರೋ ಹಾಗೆ ನಾನು ಹುಡುಗಿ ಅಲ್ಲ. ಮತ್ತೆಂತ ಸೌಕೂರ್ ಮೇಳದ ಕೋಡಂಗಿಯಾ? ಏ ಕೋಡಂಗಿ! ಪಂಕಜ, ನಿನ್ನ ಆಟ ಜಾಸ್ತಿ ಆಯ್ತು. ಇನ್ನು ಮುಂದೆ ನನ್ನ ಎದುರು ನಡೆಯುವುದಿಲ್ಲ. ಇಲ್ಲಿಂದ ಹೋಗು. ಅದೇಗ್ ನಡೆಯಲ್ಲ ಅಂತ ನಾನು ನೋಡ್ತೀನಿ. ನನ್ನ ಆಟನ ನಿಮ್ಮಪ್ಪ ಬಂದ್ರು ನಿಲ್ಸೋದಕ್ಕಾಗಲ್ಲ. ಐ ಲೈಕ್ ಇಟ್. ಈಗ ನಾನು 3 ಎಣಿಸ್ತೇನೆ, ಬೇಡ 1 ಎಣಿಸ್ತೇನೆ. ನೀನು ಮಾಯ ಆಗದಿದ್ರೆ ನನ್ನ ಮಂತ್ರ ಶಕ್ತಿಯಿಂದ ನಿನ್ನನ್ನು ಪುಣ್ಯ ಮಾಡಿಬಿಡ್ತೇನೆ. 1. ಐ ಲೈಕ್ ಇಟ್. ಸಾರಿ, ಐ ಆಮ್ ವೆರಿ ಸಾರಿ. ರಾಕಿರವರು ಯಾಕೆ ಲೇಟು? ನಾವೆಲ್ಲ ಎಷ್ಟೊತ್ತಿಂದ ವೇಟ್ ಮಾಡ್ತಿದೀವಿ. ಮಧುರಾ ಬಾಬಿ, ರಾತ್ರಿ ಕುಲೇಟಿ ಮಾತನಾಡಿ ಮಲಗುವಾಗ ಲೇಟ್ ಆಯ್ತು, ಅದಕ್ಕೆ ಲೇಟ್ ಆಗಿ ಬಂದೆ. ಉಂಟು ರಿಂಗ್ ಮಾಸ್ಟ್ರೇ, ಆ ದೆವ್ವದ ಆಸೆ ಕಂಡಾಬಟ್ಟೆ ಉಂಟಪ್ಪ. ಆ ದೆವ್ವಕ್ಕೆ ನಮ್ಮ ಜಾನಿಬಾಯನ್ನ ಮದುವೆ ಆಗ್ಬೇಕಂತೆ. ಅದಾದ ನಂತರ ಅವರೊಟ್ಟಿಗೆ ಫಸ್ಟ್ ನೈಟ್ ಆಗ್ಬೇಕಂತೆ. ಫಸ್ಟ್ ನೈಟ್ ಅಲ್ಲಿ ಆ ಕುಲೆ ಒಂದು ಲೋಟೆ ಹಾಲನ್ನು ತಂದು ಕೊಟ್ಟಾಗ ಜಾನಿಬಾಯಿ ಹಾಲನ್ನು ಗತ ಗತ ಕುಡಿಬೇಕಂತೆ. ಆಮೇಲೆ ಆ ದೆವ್ವ ಅವರ ರಕ್ತದ ರುಚಿ ನೋಡಿ ವಾಪಸ್ ಹೋಗ್ತದಂತೆ. ಅಮ್ಮೆ ಪುಟ್ಮಲಿ ಮಲ್ಕೊಂಡಾಗ ಯಾನ್ ಪಸಂದಾಗ ಕಾಣಿಸ್ತಿದೆ ಅಮ್ಮೆ, ಶಾನೆ ಪಸಂದಾಗ ಕಾಣಿಸ್ತಿದೆ ಕಂಬುಡು. ನಿನ್ನ ಕೂದಲು, ನವಲು ಗರಿ, ಕೆನ್ನ, ಟೊಮಟೊ ಹಣ್ಣು. ಒಟ್ನಲ್ಲಿ ಹೇಳಬೇಕು ಅಂದರೆ ನೀನು ದಂತದ ಗೊಂಬ. ಆಮೇಲೆ ಪುಟ್ಮಲಿ
ಸಿಕ್ಕಂತಾಗೆಮೆ ನೀನು ಅಂದನ ಹೊಗಳ್ಬೇಕು. ನೀನು ಅಂದಕ್ಕೆ ಕೊಂಡೆ ಬೂಸ್ನ ಕಮ್ಮೆ ಪುಟ್ಮಲಿ ಹಾಗೇನೆ ಆಮೇಲೆ ಪುಟ್ಮಲಿ ರೀ ಗೌಡ್ರೆ ನಿಮ್ಗೇನು ಒತ್ತು ಗೊತ್ತು ಇಲ್ವೇನ್ರಿ? ಯಾಕ್ರಿ ಇಷ್ಟೊತ್ತಲ್ಲಿ ಬಂದು ಗಂಟೆ ಆಡಿಸ್ತಿದ್ದೀರಾ? ಯಾರು ನಿಮ್ಗ? ನನಗಲ್ಲ ಪುಟ್ಮಲಿಗ ಪುಟ್ಮಲಿ ಅವ್ರಿಗ ಮಧು ಮಧು ದೆವ್ವ ಓಡಿಸ್ತಾ ಇದ್ದೆ. ದೆವ್ವ ಓಡಿಸ್ತಿದ್ಯಾ? ದೆವ್ವ ನನ್ನ ಹೆಂಡತಿ ಮೈ ಮೇಲೆ ಬಂದ್ಬಿಟ್ಟಿದೆ. ಜಾನಿ, ಈ ರೀತಿ ಹೇಳಕ್ ನಿಮಗೆ ನಾಚಿಕೆ ಆಗಲ್ವಾ? ಮಧು ನಾರ್ಮಲ್ ಆಗಿದ್ಯಾ? ಅವರು ನಾರ್ಮಲ್ ಆಗಿದ್ದಾರೆ ಜನಣ್ಣ. ಅವರಿಗೆ ಬಿಟ್ಕೊಂಡಿರೋ ದೆವ್ವವನ್ನು ನಾನು ಓಡಿಸಿದೆ. ಕಲ್ಟಿವೇಟ್ರು ಇವತ್ತು ನಿನ್ನ ಬುದ್ಧಿಶಕ್ತಿನ ನಾ ಮೆತ್ತಿ ಕೂಡ ಮಧುರವ್ರ ಒಟ್ಟಿಗೆ ಮನಿ ಕಳಮ ಏನ್ ಹೇಳ್ತಿದ್ದೀರಾ? ಅಂದ್ರೆ ಕಲ್ಟಿವೇಟ್ರಿಗೂ ದಯ್ಯ ಓಡಿಸೋ ವಿದ್ಯೆ ಗೊತ್ತದೆ, ನಮಗೂ ಶಾನೆ ಹೆದರಿಕೆ ಆಗ್ಬಿಟ್ಟದೆ. ಅದಕ್ಕೆ ಎಲ್ಲ ಒಂದೇ ಅಟ್ಟಿ ಒಳಗೆ ಮನಿ ಕಳಮ ಅಂದೆ. ಐ ಲೈಕ್ ಇಟ್. ಗೌಡ್ರೆ ರೀ ಗೌಡ್ರೆ ಯಾಕಣ್ಣಪ್ಪನವ್ರೆ ನಿದ್ದೆ ಬರ್ತಾ ಇಲ್ವಾ? ಈ ಭಯದಲ್ಲಿ ನಿದ್ದೆ ಎಲ್ಲಿಂದ ಬರುತ್ತೆ ಗೌಡ್ರೆ? ಕುಡ್ದಿರೋ ನೀರೇ ಆಚೆಗೆ ಬರ್ತಿಲ್ಲ. ಬಂದ್ರು ತಡಕ ಮನೆ ಕಲಿ ಒತ್ತು ಮುಡಿದ್ಮೇಲೆ ಮುಗಿಸ್ಕೊಂಡ್ರೆ ಆಯ್ತು. ನಿಜ ಹೇಳ್ಬೇಕು ಬಂದು ನಿನಗಿಂತ ಜಾಸ್ತಿ ಭಯ ನನಗಾಯ್ತಾ ಅದೇ. ಭಯ ಆಗುತ್ತೆ ಅನ್ನೋರು ನೀವೇ ದೇವ್ರ ಥರ ಗೊರಕೆ ಹೊಡಿತಿದ್ದೀರಾ? ಅಯ್ಯೋ ಸುಮ್ಮನೆ ಮನೆ ಕಲಿ ಗೌಡ್ರೆ. ಗೌಡ್ರೆ ಯಾರ್ದ್ರಿ ಕಾಲು ಹೀಗೆ ಬರ್ತಿದೆ? ನನಗೇನು ಗೊತ್ತು ಅಣ್ಣಪ್ಪನವ್ರೆ, ನನ್ನ ಕಾಲು ಮಧ್ಯದಂತಾನು ಇನ್ನೊಂದು ಕಾಲು ಗೊತ್ತಾದ. ಭಯಕ್ಕೆ ಕನ್ಫ್ಯೂಸ್ ಆಗಿರ್ಬೇಕು. ಒಂದು ನಿಮಿಷ ನಾನು ಎಣಿಸ್ಬಿಡ್ತೀನಿ. 1 2 3 4 5 6 7 8. ಗೌಡ್ರೆ ನಾವಿರೋದು 3 ಜನ, 6 ಕಾಲು ಇರಬೇಕು. ಇಲ್ಲಿ 8 ಕಾಲು ಬರ್ತಿದೆ. ಅಣ್ಣಪ್ಪನವ್ರೆ
ನೀವು ಗಾಬರಿ ತಪ್ಪಾಗಿ ಲೆಕ್ಕ ಮಾಡಿಬಿಟ್ಟಿರ್ಬೇಕು. ಇರಿ ನಾ ಲೆಕ್ಕ ಹಾಕ್ತೀನಿ. 1 2 3 4 5 6 7 8 ಅಣ್ಣಪ್ಪನವ್ರೆ, ನೀವು ಹೇಳ್ದದು ದಿಟಾನಿ. ನಾನು ಅದನ್ನೇ ರೀ ಹೇಳಿದ್ದು. ನೀವೇನೋ ಚಡ್ಡಿ ಬನ್ನಿನ ವ್ಯವಹಾರದಲ್ಲಿ ತುಂಬಾ ಬ್ರಿಲಿಯಂಟ್ ಅನ್ಕೊಂಡೆ. ನೀವು ನೋಡಿದ್ರೆ ವೇಸ್ಟ್ ಪಡಿ ಅಂತ ಇವಾಗ ಗೊತ್ತಾಗ್ತಿದೆ. ನೋಡಿ, ಇಂಥ ಟೈಮ್ಲು ಕಿಂಡಲ್ ಮಾಡ್ಬೇಕಾ? ನೀವು ಹಂಗೆ ಮಾಡಿದ್ರೆ ಹೊಂಟೋಗಿರೋ ಪಂಕಜನ್ನ ಪುನಃ ಕರೆಸಿ ಫಸ್ಟ್ ನೈಟ್ ಮಾಡಿಸ್ಬಿಡ್ತೀನಿ. ನಿಮ್ಮ ಕೈ ಮುಗಿತೀನಿ, ಅವಳನ್ನ ಮಾತ್ರ ಕರಿಬೇಡಿ. ಅಲ್ಲ ನೋಡ್ರೆ, ಈ ಎಕ್ಸ್ಟ್ರಾ ಕಾಲ್ಗಳು ಯಾರ್ದು? ಯಾಕಿರ ಈ ನಮ್ಮನ್ನ ಹೆದರ್ಸೋಕೆ ಈ ತರ ಪ್ಲಾನ್ ಮಾಡಿದ್ದಾನೆ ಅನ್ಸುತ್ತೆ. ನಾವು ಹೆದರಬಾರ್ದು ಗೌಡ್ರೆ. ಅಣ್ಣಪ್ಪ ನೋಡ್ರಿ, ದೊಡ್ಡಿಗೆ ಎದ್ರಲ್ಲ, ದಾಳಿಗೆ ಎದ್ರಲಿಲ್ಲ, ಇದ್ದ ಈಕೆ ಎದ್ರಂಗ ಆಗ್ಬಿಟ್ಟದೆ. ಹೋಗ್ಲಿ ಬಿಡಿ. ನಿಮ್ಮ ಮೊದಲನೇ ಕಾಲ ಯಾವುದು ಅಂತ ತೋರಿಸಿ. ಇನ್ನೊಂದು ಕಾಲು, ಎರಡನೇ ಕಾಲ ಅಲ್ಲೇ ತೋಳ್ತಾ ಇದೆ. ಅಣ್ಣಪ್ಪನವ್ರೆ, ನಿಮ್ಮ ಮೊದಲನೇ ಕಾಲ ತೋರಿಸಿ. ಏನಾಯ್ತು ಬಾಬಣ್ಣ, ಯಾಕಂಗ ಅರ್ಚ್ಕೊಂಡಿರಿ? ಅಮ್ಮೆ ಪುಟ್ ಮದಿ ಆ ಕಾಲ್ತು ನೋಡಮ್ಮೆ. ಅಡ ಕಲ್ಟಿವೇಟ್ರು ರಾಕಿ, ಅಡ ಕಲ್ಟಿವೇಟ್ರು ರಾಕಿ, ಅಡ ಕಲ್ಟಿವೇಟ್ರಿ ಅಂತ ರಾಕಿ. ಚಂದನವ್ರೆ, ಸಾಯೋರ್ಗೆ ಒಂದೇ ಒಂದು ಉಲ್ಕಡ್ಡಿ ಸಿಕ್ಕಿದ್ರು ಬದುಕಬಿಡ್ತಾರಂತ. ನಮ್ಮ ಪಾಲ್ಗೆ ರಾಕಿ ರೈಯವರೇ ಉಲ್ಕಡ್ಡಿ ಅನ್ಕೊಂಡ್ರೆ ಅವ್ರ ಮೈ ಮೇಲೆ ದಯ್ಯ ಬಂದು ಅವರು ನಮ್ಮ ಪಾಲ್ಗೆ ಸ್ಕಾಚ್ ಬಾಕ್ಸ್ ಆಗ್ಬಿಟ್ಟವ್ರೆ. ಸ್ಕಾಚ್ ಬಾಕ್ಸ್ ಅಲ್ಲ, ಮ್ಯಾಚ್ ಬಾಕ್ಸ್. ಹಿಡಿದ್ರಿ ಜಾಣ. ಆಮೇ ಪುಟ್ಮಲಿ ಒತ್ತಲ್ದೊತ್ತಲೆ ನೀನು ಇಂಗ್ಲೀಷ್ ಕರೆಕ್ಷನ್ ಬೇಕಮ್ಮೆ. ಆ ದಯ್ಯ ಬೇರೆ ಇಂಗ್ಲೀಷ್ ಸಿನಿಮಾದಲ್ಲಿ ಬಂದಂಗೆ ಬರ್ತದೆ, ಒಯ್ತದೆ. ನಮ್ದು ಒಂಥರ ಇದು ಪಾಡಾಗ್ಬಿಟ್ಟದೆ ಕಂಬುಡಿ. ಜಾನಿ, ರಾಕಿರವ್ರ ಮೇಲೆನೆ ದೆವ್ವ ಬಂದ್ಬಿಟ್ಟಿದೆ. ಈಗ ನಮ್ನೆಲ್ಲ ಕಾಪಾಡೋರು ಯಾರು? ನನಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನಮ್ ತಾತ ಮಾಡಿದ ಕೆಲ್ಸಕ್ಕೆ ನಾವೆಲ್ಲ ಕಷ್ಟ ಅನುಭವಿಸೋಗಾಗಿದೆ. ಜೊತೆಗೆ ಪಾಪ ಇವರು ಕಷ್ಟ ಅನುಭವಿಸ್ತಿದ್ದಾರೆ. ನನ್ನಿಂದ ಯಾರು ತೊಂದರೆ ಅನುಭವಿಸೋದು ಬೇಡ. ಆ ರಾಕಿರ ಹೇಳ್ದಾಗ ನಾನು ಆ ದೆವ್ವನೇ ಮದ್ವೆ ಆಗ್ಬಿಡ್ತೀನಿ. ಮೊದ್ಲ ಕೆಲಸ ಮಾಡಿ. ಅಣ್ಣಪ್ಪನವ್ರೆ, ದೇವತೆ ಅಂತ ಮಧುರವ್ರನ್ನ ಮದುವೆ ಆಗಿರ್ಬೇಕಾರೆ ಆ ದಯ್ಯನ ಯಾಕೆ ಮದುವೆ ಅದಾರಿ? ನಿಮ್ ಜೊತೆಗ ನಾವಮ್ಮಿ ಎದುರ್ಕೋಬೇಡಿ, ನಾವೆಲ್ಲ ಸೇರ್ಕೊಂಡು ದಯ್ಯನ ಎದುರ್ಸವ್. ನಮ್ ಜೊತೆಗ ಆ ದೇವ್ರವನೇ. ಗೌಡ್ರೆ, ನಿಮ್ ಮಾತು ಕೇಳಿ ಸ್ವಲ್ಪ ಖುಷಿ ಆಯ್ತು. ನಿಮಗೆ ಖುಷಿ ಆಗ್ಲಿ ಅಂತ ಆ ಮಾತು ಹೇಳ್ದದು. ಏನಂದ್ರೆ? ನಿಮಗ್ ಖುಷಿ ಆದ್ರೆ ಅಣ್ಣಪ್ಪನವ್ರಿಗೂ ಖುಷಿ ಆಯ್ತದ ಎಂದಿ. ಬಾಬಣ್ಣ, ನೀವು ಸಾನೆ ಒಳ್ಳೆಯವರು. ಈ ಬುದ್ಧಿ ನಮ್ ಡ್ಯಾಡು ಬಂದಾಗ ಇದ್ದಿದ್ರೆ ಅವ್ರು ನಿಮ್ಮನ್ನ ಕ್ಷಮಿಸಿ ಅಳಿಯ ಅಂತ ಒಪ್ಕೊಂಡು ಊರಲ್ಲಿರೋ ಹೊಲ ಗದ್ದೆನ ನಿಮ್ಮ ಹೆಸರು ಬರ್ಕೊಟ್ಬಿಟ್ಟಿರೋರು. ನಿಮ್ಮಪ್ಪ ಕೂಡ ಹೊಲ ಗದ್ದೆನೆಲ್ಲ ತಕೊಂಡ್ ನಾಳೆಯಿಂದ ನೇಗ್ಲು ಹುಡ್ಕೊಂಡ್ ಉಳಕ್ ಹೋಗ್ಬೇಕಾಯ್ತಮ್ಮೆ. ನಾವು ಪಟ್ಟವ ನಿಮಗೆ ಏನಿಲ್ಲ ಬಂದಿರೋ ದೊಡ್ಡ ರೋಗ. ಹಿರಿಯರು ಬಂದ್ರೆ ನೋಡಿ ಖುಷಿ ಪಡೋದು ನೋಡಿದೀನಿ. ನೀವು ನೋಡಿದ್ರೆ ದಯ್ಯ ನೋಡ್ದವ್ರಂಗ ಅರ್ಚ್ಕೊಂಡಿರಿ. ಲೋ ದನಕಾಯನೆ, ನಿನಗಾದ್ರೂ ಮರುವಾದೆ ಬೇಡವೇನ್ಲ? ನನ್ನ ನೋಡಿ ನೀನು ಅರ್ಚ್ಕೊಂಡಿಯ. ಅದು ನಿನ್ನೆ ದಯ್ಯ ಅನ್ಕೊಂಬಿಟ್ಟಿ. ಎತ್ತವನ್ನೇ ದಯ್ಯ ಅಂತೀಯಲ್ಲ. ಅತ್ತೆವ, ತಪ್ಪು ತಿಳ್ಕೊಬೇಡಿ. ಚಂದನ ರೊಟ್ಟಿಗೆ ಒಂದ್ ದಯ್ಯ ಬಂದ್ ಸೇರ್ಕೊಂಡ್ಬಿಟ್ಟದೆ. ಅದಕ್ಕೆ ಎದ್ರಕ ಬರ್ತಾ ಇದ್ವಾ? ಆ ಗಾಬ್ರಿ ಬಾಬಣ್ಣ ಏನೇನೋ ಮಾತಾಡ್ಬಿಟ್ಟವ್ರೆ. ಅಯ್ಯ, ನಾನ್ ನೋಡ್ದೆ ಇರೋ ದಯ್ಯನವ. ನೀನು ನಾನೇ ನೋಡ್ಕೊಂಡ್ ಬರ್ತೀನಿ. ಪ್ಲೀಸ್, ನೀವು ಒಳಗೆ ಹೋಗ್ಬೇಡಿ. ನೋಡವ್ವ,
ನಾವೇನಾದ್ರೂ ಅದು ನೋಡಿ ಎದ್ರುಕೊಂಡ್ರೆ ಅದು ನಮ್ಮನ್ನ ಎದುರಿಸುತ್ತೆ. ಅದೇ ನಾವೇ ಅದನ್ನ ಹೆದರ್ಸಿದ್ರೆ ಗೋರಿ ಒಳಿಕ್ ಹೋಗಿ ಮಲ್ಕೊಳ್ಳುತ್ತೆ. ನಾನು ನೋಡ್ಕೊಂಡ್ ಬರ್ತೀನಿ. ಏನಾದ್ರೂ ಪರವಾಗಿಲ್ಲ, ನಿಮ್ಗೆ ಯಾರು ಅಮರ್ದು. ಬಾಬಣ್ಣ, ನಂಗೆ ಸಾನೆ ಹೆದರಿಕೆ ಆಯ್ತದ. ದಯ್ಯ ನಮ್ಮ ಅತ್ತೆವಂಗೆ ಏನಾರು ಮಾಡ್ಬಿಟ್ರೆ. ಅವ ಪುಟ್ಮನಿ ಎದ್ರಕಬೇಡ ಕಮ್ಮೆ. ದೀತಯ್ಯ ಒಳ್ಳೆ ಆ ದಯ್ಯಕ್ಕಿಂತ ನಮ್ಮ ಅವ್ವೇ ಡೇಂಜರು. ನಮ್ಮ ಅವ್ವ ಹೋಗಿ ದಯ್ಯನ ಹಿಡ್ಕತ್ತಾಳ ಹೊರ್ತು ಆ ದಯ್ಯ ಬಂದು ನಮ್ಮ ಅವ್ವನ ಹಿಡ್ಕೊಳ್ಳಲ್ಲ. ಅಂತವನ ಅಡ ಕಲ್ಟು ಬಿಟ್ರು ದಯ್ಯ ಬಿಟ್ಟೋಯ್ತಡ. ಅಡ ಒಳಕ ನಮ್ಮ ಅವ್ವ ಬಂದ ನೋಡ್ದ. ಯಾರು ಆಂಟಿಯಾ? ಅವ್ರು ಯಾಕ ಮಾರ ಒಳಗೆ ಬಂದದ್ದು? ಅಜ್ಜವ್ವ, ಯಾಕೆ ಹಂಗೆ ನಿಂತ್ಕೊಬಿಟ್ರಿ? ಆ ದಯ್ಯನ ಓಡಿಸಿದ್ರಿಯಾ? ಅಲ್ಲಣ್ಣ, ನೀ ನಮ್ಮನೆ ಆಡಿಬಿಟ್ರೆ ನಾವೆಲ್ಲ ಹೆದರ್ತೇವೆ ಅಂತ ನೆನೆಸಿದ್ಯಾ? ನೋಡ ನೋಡ ನಿನ್ನನ್ನು ನಿನ್ನ ಪ್ರಿಯತಮನನ್ನು ಹೇಗೆ ಕತ್ತು ಹಾಕಿದ್ದೇನೆ ಅಂತ. ಲೇ ತಯ್ಯ, ಸಾನೆ ಆಟ ಆಡ್ತಿದೆ. ಮರುವಾದೆಯಾಗಿ ಆ ನಾಲ್ಕನ್ನು ಬಿಟ್ಟು ಹೊಂಟೋಯ್ತಾ ಇರು. ನೋಡವ್ವ ಹೆಂಗ್ ಬೈತಾಳೆ. ದಯ್ಯವ್ವ, ನಮ್ಮ ಅತ್ತೆವ್ಗೆ ಏನು ಅನ್ಬೇಡ, ಅವ್ರು ಸಾನೆ ಒಳ್ಳೆಯವರು. ನೋಡು ಪಂಕಜ, ಇವ್ರು ನನ್ ಗಂಡ, ನಾನು ಇವ್ರನ್ನ ಯಾರಿಗೂ ಬಿಟ್ಕೊಡಲ್ಲ. ದಯ ನೋಡು, ನನಗ್ ಬೇಕಾದ್ರೆ ಬೈಕ, ಆದ್ರ ಮಧುರ ಅವ್ರು ಶಾನೆ ಒಳ್ಳೆಯವ್ರು, ಅವ್ರು ಬೈಬೇಡ. ಪರವಾಗಿಲ್ಲ, ಆ ದಯ್ಯ ಇದೊಂದು ವಿಷಯದಲ್ಲಿ ನಿಯತ್ತಾಗದೆ. But I don't like it. ಈಗ ನಾತಾಗದ ಬಡ್ಡಿ ವಿದ್ಯುತ್ ಗೊತ್ತಾಕಿ ಕುഞ്ഞನ್ ಮಾತು ಸೈಕಲ್ ಮೇಲೆ ಕುತ್ಕೊಂಡೆ ಪುಸ್ತಕದಲ್ಲಿರುವ ಎಲ್ಲ ಮಂತ್ರವನ್ನು ಪಠಿಸಿದವರು ಈ ಕುಲೆ ಬಿಟ್ಟು ಹೋಗ್ತಿರಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ಮಂಡೆ ಬೆಚ್ಚಾಗ್ತಾ ಉಂಟು.
ಒಂದು ಕ್ವಾರ್ಟರ್ ಟ್ರೈ ಹಾಕ್ಬೇಕಂತ ಅನಿಸ್ತದೆ. ಐ ಲೈಕ್ ಇಟ್. ಪುಟ್ಟರಂಗಿ ಕುಡಿತೀಯನ ಕುದುರೆ ಈಗ. ಅದು ಎಣ್ಣೆ ಅಲ್ಲನಾ, ನಮ್ಮ ಪ್ರೇತಾನಂದ ಸ್ವಾಮಿಗಳು ನಿನ್ನಂತ ಕುಲೆಗಳನ್ನ ಓಡಿಸ್ಲಿಕ್ಕೆ ತಯಾರು ಮಾಡಿರೋ ತೀರ್ಥ. ಇದನ್ನು ಕುಡಿದ್ರೆ ನೀನು ಸುಟ್ಟು ಭಸ್ಮ ಆಗಿ ಬಿಡ್ತೀಯ. ರಾಕಿರಿ ಅವ್ರೆ, ಜಾನಿಗೆ ಏನಾಯ್ತು? ನಾನು ಕೊಟ್ಟ ತೀರ್ಥವನ್ನು ಕುಡಿದ ಪಂಕಜನ ಕುಲೆ ಇವರನ್ನು ಬಿಟ್ಟು ಪುಡ್ಚಾಯ್ತು.